How did Jesus grow in wisdom? ಹೇಗೆ ಯೇಸು ಜ್ಞಾನದಲ್ಲಿ ಬೆಳೆದನು? In first of all, Luke 2 verse 40. ಲೂಕ 2:40 ನಾವು ನೋಡ್ತೇವೆ. It's talking about Jesus. The child continued to grow and become strong, increasing in wisdom, and the grace of God was upon him. ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯೆ ಇತ್ತು. So that's the first place it says about Jesus. He grew, increased in wisdom. ಇಲ್ಲಿ ಮೊದಲನೇ ಬಾರಿ ಯೇಸುವಿನ ಬಗ್ಗೆ ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಅಂತ ಹೇಳುತ್ತೆ. And he grew in wisdom because the grace of God was upon him. ಆತನು ಯಾಕೆ ಜ್ಞಾನದಲ್ಲಿ ಬಲಗೊಂಡನು ಅಂದರೆ ಆತನ ಮೇಲೆ ದೇವರ ದಯೆ ಇತ್ತು, ಕೃಪೆ ಇತ್ತು ಅಂತ. That grace is a new covenant word. ಆ ಒಂದು ಕೃಪೆ ಅನ್ನುವಂಥದ್ದು ಹೊಸ ಒಡಂಬಡಿಕೆಯ ಪದವಾಗಿದೆ. There was no grace in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಕೃಪೆ ಇರಲಿಲ್ಲ. There was mercy. ಅಲ್ಲಿ ಒಂದು ಕರುಣೆ ಇತ್ತು. See Hebrews 4:16. ಇಬ್ರಿಯ 4:16 ನೋಡಿ. We read about mercy and grace. ಇಲ್ಲಿ ಕರುಣೆ. Hebrews 4:16. 16ನೇ ವಚನದಲ್ಲಿ ನಾವು ನೋಡ್ತೇವೆ. It says, let us come with boldness to the throne of grace. ಇಲ್ಲಿ ಒಂದು ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. And when you come to the throne of grace, there are two things you get. ಕೃಪಾಸನದ ಮುಂದೆ ಬಂದಾಗ ಎರಡು ವಿಷಯ ಸಿಗುತ್ತೆ. One, mercy. ಒಂದು ಕರುಣೆ. Second, grace. ಇನ್ನೊಂದು ಕೃಪೆ. What are the two things you have to get? ಎರಡು ವಿಷಯ ಯಾವುದು ಸಿಗಬೇಕು ನಮಗೆ? Mercy, ದಯೆ and grace. ಮತ್ತು ಕೃಪೆ. They are not the same thing. ಅದು ಎರಡು ಒಂದೇ ಅಲ್ಲ. Mercy relates to your past life. ದಯೆ ನಮ್ಮ ಹಿಂದಿನ ಜೀವಿತಕ್ಕೆ ಸಂಬಂಧಿಸಿದ್ದು. Forgiveness for your sins, that is mercy. ನಿಮ್ಮ ಪಾಪಕ್ಕೆ ಕ್ಷಮೆ, ಅದು ದಯೆಗೆ ಸಂಬಂಧಿಸಿದ್ದು. Jesus did not need that because he never sinned. ಯೇಸುಗೆ ಅದರ ಅವಶ್ಯಕತೆ ಇರಲಿಲ್ಲ, ಯಾಕೆಂದ್ರೆ ಆತ ಪಾಪ ಮಾಡಲಿಲ್ಲ. You and I need that because till the end of our life we, at least unconsciously, we will sin. ನನಗೆ ನಿಮಗೆ ಇದರ ಅವಶ್ಯಕತೆ ಇದೆ, ಯಾಕೆಂದರೆ ನಮಗೆ ಗೊತ್ತಿಲ್ಲದೇನೆ ಎಷ್ಟೋ ಪಾಪಗಳನ್ನು ಮಾಡ್ತೇವೆ. See, even if we consciously get victory over sin, unconsciously there is so much sin in our life. ನಮಗೆ ಗೊತ್ತಿರೋ ಸ್ಥಳಗಳಲ್ಲಿ, ಕ್ಷೇತ್ರದಲ್ಲಿ ನಮಗೆ ಜಯ ಸಿಗಬಹುದು, ಆದರೆ ಗೊತ್ತಿಲ್ಲದೇನೆ ಎಷ್ಟೋ ಪಾಪಗಳನ್ನು ನಾವು ಮಾಡ್ತೀವಿ. We need mercy for that. ನಮಗೆ ದಯೆ ಬೇಕಿದೆ. But in Jesus there was no sin, conscious or unconscious. ಯೇಸುವಿನಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಇರುವಂತ ಪಾಪ ಯಾವುದೂ ಇರಲಿಲ್ಲ. So he never needed mercy. ಆತನಿಗೆ ಎಂದೂ ದಯೆಯ ಅವಶ್ಯಕತೆ ಇರಲಿಲ್ಲ. But he needed grace. ಆದರೆ ಆತನಿಗೆ ಕೃಪೆ ಬೇಕಿತ್ತು. And we also need grace. ನಮಗೂ ಕೂಡ ಕೃಪೆ ಬೇಕಿತ್ತು. And here it tells us grace comes to help us in our time of need. ಇಲ್ಲಿ ಕೃಪೆಯು ಸಮಯೋಚಿತ ಸಹಾಯವು ನಮಗೆ ದೊರಕುವಂತೆ ಮಾಡುತ್ತೆ ಅಂತ ಹೇಳುತ್ತೆ. And what is the time of need? ನಮ್ಮ ಆ ಸಮಯೋಚಿತ ಸಹಾಯ ಬೇಕಾಗಿರೋದು ಯಾವಾಗ? What is your biggest time of need? ನಿಮ್ಮ ಅವಶ್ಯಕತೆ ಏನು? ಸಹಾಯದ ಅವಶ್ಯಕತೆ ಯಾವಾಗ? Immediately we may think of some financial need. ನಾವು ತಕ್ಷಣ ಹಣದ ಯಾವುದೋ ಒಂದು ಕೊರತೆಯ ಬಗ್ಗೆ ಯೋಚನೆ ಮಾಡ್ತೀವಿ. You say, I need money. ನನಗೆ ಹಣ ಬೇಕು. I want to tell you that is not your biggest need. ನಾನು ಹೇಳ್ತೀನಿ, ಅದು ನಿಮ್ಮ ದೊಡ್ಡ ಬೇಡಿಕೆ ಅಲ್ಲ. When you have less money, just live little more simply. ನಿಮಗೆ ಕಡಿಮೆ ಹಣ ಇದ್ದಾಗ ಸ್ವಲ್ಪ live with whatever you have. ನಿಮ್ಮಲ್ಲಿ ಎಷ್ಟು ಇದೆಯೋ ಅಷ್ಟರಲ್ಲಿ ಜೀವಿಸಿ. Don't buy unnecessary things. ನಿಮಗೆ ಅವಶ್ಯಕತೆ ಇಲ್ಲದೆ ಇರೋದನ್ನ ಕೊಂಡುಕೊಳ್ಬೇಡಿ. I am telling you from my experience. ನನ್ನ ಒಂದು ಇದ್ರ ನಂತರ ಹೇಳ್ತಾ ಇದ್ದೀನಿ ನಾನು. When you have little, live with little. ನಿಮ್ಮಲ್ಲಿ ಕಡಿಮೆ ಇದ್ರೆ ಅದರ ಒಳಗಡೆನೆ ಜೀವಿಸಿ. That is not our biggest need. ಅದು ನಮ್ಮ ದೊಡ್ಡ ಅವಶ್ಯಕತೆ ಅಲ್ಲ. Then we may say our need is physical need, some sickness or something like that. ನಮಗೆ ಒಂದು ಶಾರೀರಿಕ ಅವಶ್ಯಕತೆ, ಯಾವುದೋ ಒಂದು ಅನಾರೋಗ್ಯದ ಅವಶ್ಯಕತೆ ಅಂತ ಹೇಳ್ಬೋದು. That is also not our biggest need because even with so many sicknesses we can still do God's work. ನಾವು ಎಷ್ಟೋ ಕಾಯಿಲೆಗಳಿದ್ರೂ ನಾವು ದೇವರ ಸೇವೆ ಮಾಡಬಹುದು, ಅದು ಕೂಡ ದೊಡ್ಡ ಅವಶ್ಯಕತೆ ಅಲ್ಲ. Our biggest need is to overcome sin. ನಮ್ಮ ದೊಡ್ಡ ಅವಶ್ಯಕತೆ ಯಾವುದು ಅಂದರೆ ಪಾಪವನ್ನು ಜಯಿಸುವಂಥದ್ದು. Sin is worse than sickness. ಒಂದು ರೋಗಕ್ಕಿಂತ ಪಾಪವು ಅಧಿಕ ಗಂಭೀರವಾದದ್ದು. If you have a cut in your hand and you got cancer inside your body, which is worse? ನಿಮ್ಮ ಕೈನಲ್ಲಿ ಒಂದು ಭಾಗ ಕತ್ತರಿಸಿದೆ ಮತ್ತು ನಿಮಗೆ ಕ್ಯಾನ್ಸರ್ ಇದೆ, ಅದರಲ್ಲಿ ಯಾವುದು ಗಂಭೀರವಾದ? It's like that. This is like sickness and inside cancer is like sin. ಇದು ಒಂದು ಕಾಯಿಲೆ ಇದ್ದಂಗೆ, ಒಳಗಡೆ ಇರೋದು ಪಾಪ ಇದ್ದಾಗೆ. There's a lot of difference between a cut in your hand and cancer.
ನಿಮ್ಮ ಕೈನಲ್ಲಿರೋ ಕತ್ತರಿಸಿರೋದು ಮತ್ತು ಕ್ಯಾನ್ಸರ್ಗೆ ಬಹಳ ವ್ಯತ್ಯಾಸ Because this ಇದೆ. cut in your hand won't kill you. ಯಾಕೆಂದ್ರೆ ಈ ಕತ್ತರಿಸೋದಿರೋದು ನಿಮ್ಮನ್ನ ಸಾಯಿಸೋದಿಲ್ಲ, That will heal. ಅದು ಗುಣವಾಗುತ್ತೆ. But cancer will kill you. ಆದರೆ ಕ್ಯಾನ್ಸರ್ ನಿಮ್ಮನ್ನ ಸಾಯಿಸುತ್ತೆ. Sickness won't take you to hell. ನಿಮ್ಮ ಅನಾರೋಗ್ಯ ನಿಮ್ಮನ್ನ ನರಕಕ್ಕೆ ತಗೊಂಡು ಹೋಗಲ್ಲ. Sin can take you to hell. ಆದರೆ ಪಾಪ ನಿಮ್ಮನ್ನ ನರಕಕ್ಕೆ ತಗೊಂಡು So ಹೋಗುತ್ತೆ. which is more serious? ಯಾವುದು ಬಹಳ ಗಂಭೀರವಾದದ್ದು? Sin or sickness? ಪಾಪನ ಇದು ಅನಾರೋಗ್ಯ. Sin can take you to hell. ಒಂದು ಪಾಪ ಅನ್ನೋದು ನಿಮ್ಮನ್ನ ನರಕಕ್ಕೆ ತಗೊಳ್ಬಹುದು, ತಗೊಂಡು ಹೋಗ್ಬೋದು. If you look into your mind, ನಿಮ್ಮ ಮನಸ್ಸಿನಲ್ಲಿ ನೋಡಿದ್ರೆ most of you may think sickness is worse than sin. ನೀವು ನಿಮ್ಮಲ್ಲಿ ಬಹಳಷ್ಟು ಜನ ಯೋಚನೆ ಮಾಡಬಹುದು, ಪಾಪಕ್ಕಿಂತ ಒಂದು ಅನಾರೋಗ್ಯ ಬಹಳ ಗಂಭೀರ. Even in Jesus' time, people thought like that. ಯೇಸುವಿನ ಸಮಯದಲ್ಲಿ ಕೂಡ ಜನರು ಹಾಗೆ ಯೋಚನೆ. Thousands of people came to him to be healed from sickness. ಬಹಳಷ್ಟು ಸಾವಿರಾರು ಜನ ಗುಣ ಆಗ್ಲಿಕ್ಕೆ ಯೇಸುವಿನ ಬಳಿ ಬಂದರು. Oh, they brought so many people with all types of sicknesses. ಅವರು ಎಷ್ಟೋ ವಿಧವಾದ ಕಾಯಿಲೆ ಇದ್ದವ್ರನ್ನ ತಗೊಂಡು ಬಂದರು ಯೇಸು ಹತ್ರ. Do you find in the Gospels even one person coming to Jesus and saying, Lord, please help me to overcome my anger? ನೀವು ಸುವಾರ್ತೆನಲ್ಲಿ ನೀವು ನೋಡಿದರೆ ಯಾರು ಯೇಸುವಿನ ಬಳಿ ಬಂದು ಕರ್ತನೆ ನನ್ನ ಪಾಪದಿಂದ ನನ್ನ ರಕ್ಷಿಸುವಂತ ಬಂದವರಿಲ್ಲ. Anger. ನನ್ನ ಕೋಪದಿಂದ ರಕ್ಷಿಸು ಅಂತ ಹೇಳಿದವರು ಯಾರು? Or help me to overcome my dirty thoughts. ನನ್ನ ಒಂದು ಕೆಟ್ಟ ಯೋಚನೆಯಿಂದ ಜಯಗಳಿಸಲು ಸಹಾಯ ಮಾಡುವಂತ ಬಂದವರಿಲ್ಲ. You think people had no dirty thoughts those days? ನೀವು ಅನ್ಕೊಂತೀರಾ ಅವರಿಗೆ ಕೆಟ್ಟ ಯೋಚನೆಗಳು ಇರಲಿಲ್ಲ You ಅಂತ? think they had no anger among the Jewish people? ಅವರಿಗೆ ಸಿಟ್ಟು ಕೋಪ ಇರಲಿಲ್ಲ ಯೂದರಲ್ಲಿ ಅಂತ ಅನ್ಕೊಂತೀರಾ? You think they had no unforgiving spirit among them? ಅವರಲ್ಲಿ ಕ್ಷಮಿಸಲಾರದ ಒಂದು ಆತ್ಮ ಇರಲಿಲ್ಲ Do you ಅನ್ಕೊಂತೀರಾ? find any of them coming and saying, Lord, please help me to overcome this? ಯಾರಾದರೂ ಬಂದು ನನಗೆ ಜಯಗೊಳ್ಳಲು ಸಹಾಯ ಮಾಡು ಅಂತ ಕೇಳಿದವರಿದ್ರ? I don't find even one case of anybody coming to Jesus like that. ನಾನು ಒಬ್ಬ ಬಂದು ಹಾಗೆ ಮಾತು ಕೇಳಿದ್ದನ್ನ ನಾನು ನೋಡೋದಿಲ್ಲ. But thousands came to him saying, heal me of this, heal me of that. ಆದರೆ ಸಾವಿರಾರು ಜನ ನನ್ನನ್ನು ಇದರಿಂದ ಅದರಿಂದ ಗುಣಪಡಿಸುವಂತ ಬಂದರು. Because they believed that sickness is serious, sin is not serious. ಅವರು ಯಾಕೆ ಆ ಥರ ಮಾಡಿದ್ರು ಅಂದರೆ ಅವರಲ್ಲಿ ಒಂದು ನಂಬಿಕೆ ಇತ್ತು, ಪಾಪಕ್ಕಿಂತ ಅನಾರೋಗ್ಯ ಬಹಳ ಗಂಭೀರವಾದದ್ದು. One man even came to Jesus and said, Lord, tell my brother to divide the property with me. ಒಬ್ಬ ಬಂದು ಹೇಳಿದನು, ನನ್ನ ಸಹೋದರನಿಗೆ ಆಸ್ತಿಯನ್ನು ಭಾಗ ಮಾಡಿ ಕೊಡಲು ಹೇಳು ಅಂತ ಹೇಳಿದನು. He wanted money. ಅವನಿಗೆ ಹಣ ಬೇಕಿತ್ತು. So they came to Jesus for money, they came to Jesus for healing, but they never came to Jesus for overcoming sin. ಅವ್ರು ಬಹಳಷ್ಟು ಜನ ಹಣಕ್ಕಾಗಿ ಮತ್ತು ಅನಾರೋಗ್ಯಕ್ಕಾಗಿ ಯೇಸುವಿನ ಬಳಿ ಬಂದರು, ಆದರೆ ಯಾರು ಪಾಪಕ್ಕಾಗಿ ಬರಲಿಲ್ಲ. Now compare that with your life. ಅದನ್ನ ಇವತ್ತು ನಮ್ಮ ಜೀವಿತಕ್ಕೆ ಹೋಲಿಸಿ ನೋಡೋಣ. Look back over your life from the time you were born again. ನಿಮ್ಮ ಜೀವಿತದ ನೀವು ಹೊಸ ಹುಟ್ಟು ಪಡೆದಾಗಲಿಂದ ಹೋಲಿಸಿ ನೋಡಿ. What are most of your prayers concerning? ನಿಮ್ಮ ಜೀವಿತದಲ್ಲಿ ಹೆಚ್ಚಿನ ಅಂಶ ಪ್ರಾರ್ಥನೆ ಯಾವುದಕ್ಕೆ ಮಾಡಿದಿರ? What have you prayed for? ನೀವು ಯಾವ ಪ್ರಾರ್ಥನೆ ಮಾಡಿದಿರಿ? You prayed for healing, ಗುಣಕ್ಕಾಗಿ ಪ್ರಾರ್ಥನೆ ಮಾಡಿದ್ರಿ, you prayed for money, ಹಣಕ್ಕಾಗಿ you ಪ್ರಾರ್ಥನೆ prayed for a house, ಮನೆಗಾಗಿ you ಪ್ರಾರ್ಥನೆ prayed for a job, ಕೆಲಸಕ್ಕಾಗಿ you ಪ್ರಾರ್ಥನೆ prayed for admission for your children. ಮಕ್ಕಳಿಗೆ ಅಡ್ಮಿಷನ್ಗೋಸ್ಕರ ಪ್ರಾರ್ಥನೆ ಮಾಡಿದಿರಾ? It's all good. ಒಳ್ಳೆಯದು ಅದೆಲ್ಲ. But isn't it true that very rarely you have prayed, Lord, give me victory over this sin? ನಾವು ಬಹಳ ವಿರಳವಾಗಿ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ, ಕರ್ತನೇ ನನ್ನನ್ನು ಪಾಪದಿಂದ ರಕ್ಷಿಸುವಂತ. What does that prove? ಅದು ಏನು ಸಿದ್ಧಪಡಿಸುತ್ತೆ? It proves that in spite of all that you have heard in the church, you believe that earthly needs are more important than overcoming sin. ಸಭೆಯಲ್ಲಿ ನೀವು ಕೇಳಿದ ಬೋಧನೆಗಳಿಗೆಲ್ಲದಕ್ಕೆ ನಂತರನೂ ಕೂಡ ನೀವು ಏನು ನಂಬ್ತೀರಾ ಅಂತ, ಪಾಪದಕ್ಕಿಂತ ಅನಾರೋಗ್ಯ ಬಹಳ ಗಂಭೀರವಾದದ್ದು ಅಂತ. That is our problem. ಅದೇ ನಮ್ಮ ಸಮಸ್ಯೆ. Because we think our time of need is physical need, financial need, earthly need. ನಾವು ನಮ್ಮ ಅವಶ್ಯಕತೆ ಯಾವುದು ಅಂದರೆ ಒಂದು ಹಣ ಮತ್ತು ಅನಾರೋಗ್ಯ ಮತ್ತು ಬೇರೆ ವಿಷಯ ಅಂತ. But you don't need to pray to God for that. ಅದಕ್ಕೆಲ್ಲ ನೀವು ದೇವರಿಗೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. Because the Bible says God makes the sun to rise on good people and evil people. ಕರ್ತನು ಹೇಳಿದನು, ದೇವರು ಈ ಸೂರ್ಯನನ್ನ ನೀತಿವಂತರನ್ನ ಅನೀತಿವಂತರ ಮೇಲೆ ಬೆಳಗ್ತಾನೆ ಅಂತ. He makes the rain to fall on the righteous, unrighteous. ಮಳೆ ಒಬ್ಬ ನೀತಿವಂತನ ಅನೀತಿವಂತನ ಮೇಲೆ ಕೂಡ ಬೀಳಲಿಕ್ಕೆ ಬಿಡ್ತಾರೆ ಅಂತ. You go to the hospitals. ನೀವು ಒಂದು ಆಸ್ಪತ್ರೆಗೆ ಹೋದ್ರೆ The believers who pray get healed, unbelievers who don't pray also get healed. ನೀವು ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡ್ತಾನೆ, ಆತನು ಗುಣ ಹೊಂತಾನೆ. ಅವಿಶ್ವಾಸಿ ಪ್ರಾರ್ಥನೆ ಮಾಡಲ್ಲ, ಆತನಿಗೂ ಗುಣ ಸಿಗುತ್ತೆ. You go to the hospitals, you think only believers are being healed there? ನೀವು ಆಸ್ಪತ್ರೆಗೆ ಹೋಗಿ ನೋಡಿ, ಒಂದು ವಿಶ್ವಾಸಿಗಳು ಮಾತ್ರ ಗುಣ ಹೊಂದುತ್ತಾರ? There are a lot of atheists
who go for treatment and get healed. ನಾಸ್ತಿಕನು ದೇವರನ್ನೇ ನಂಬದೇ ಇರೋನು ಕೂಡ ಗುಣ ಹೊಂದುತ್ತಾನೆ. What does that prove? ಅದು ಏನು ಸಿದ್ಧಪಡಿಸುತ್ತೆ? That earthly things God gives freely to everybody. ಈ ಲೌಕಿಕ ವಿಷಯಗಳು ದೇವರು ಎಲ್ಲರಿಗೂ ಕೊಡ್ತಾರೆ. People pray for, Lord, give us children. ಜನ ಕೇಳ್ತಾರೆ, ದೇವರೇ ನನಗೆ ಮಕ್ಕಳನ್ನ ಕೊಡು. What about all these terrorists who kill people? ಈ ಒಂದು ಉಗ್ರವಾದಿಗಳು ಜನರನ್ನು ಸಾಯಿಸುವವರು, ಅವ್ರ ಬಗ್ಗೆ ಏನು? Do they get children? ಅವರಿಗೆ ಮಕ್ಕಳು ಸಿಗ್ತಾರ? Does God give them children? ಮಕ್ಕಳು ಕೊಡ್ತಾರ ಅವರಿಗೆ ದೇವರು? They get more children than you. ನಿಮಗಿಂತ ದೇವರು ಹೆಚ್ಚು ಮಕ್ಕಳನ್ನ ಅವ್ರು ಪಡ್ಕೊಂಡು. They have 10-12 children. ಅವ್ರಿಗೆ 10-12 ಜನ ಮಕ್ಕಳು ಇರ್ತಾರೆ. It's not from the devil. ಅದು ಸೈತಾನ್ನಿಂದ ಬಂದಿದ್ದಲ್ಲ. What does that prove? ಅದು ಏನು? But do they get victory over sin? ಆದರೆ ಅವರಿಗೆ ಪಾಪದ ಮೇಲೆ ಜಯ ಸಿಗುತ್ತಾ? So if you only get the blessings which terrorists get, ಒಬ್ಬ ಉಗ್ರವಾದಿ ಸಿಗುವಂತ ಒಂದು ಆಶೀರ್ವಾದ ನಿಮಗೂ ಸಿಕ್ಕಿದ್ರೆ, the terrorists don't die when they are 10 or 12. ಅವರು ಒಂದು 10-12 ವರ್ಷ ಇದ್ದಾಗ ಸಾಯೋದಿಲ್ಲ. They live long lives. ಅವರು ಬಹಳ ಉದ್ದನೆಯ ಜೀವಿತವನ್ನು ಜೀವಿಸ್ತಾರೆ. They have money. ಅವ್ರಿಗೆ ಹಣ ಇದೆ. They have house. ಮನೆ ಇದೆ. They have land. ಮನೆ, all religions. ಎಲ್ಲ ಕೊಡ್ತಾರೆ. All earthly blessings people in all religions have. ಎಲ್ಲ ಒಂದು ಧರ್ಮದಲ್ಲೂ ಇರುವಂತ ಒಂದು ಆಶೀರ್ವಾದನೂ ಇದೆ. You think of any earthly blessing you have. ನಿಮಗೆ ಇರುವಂತ ಯಾವುದೇ ಲೌಕಿಕ ಒಂದು ಆಶೀರ್ವಾದನ ಯೋಚನೆ ಮಾಡಿ. You think Hindus don't have it? ಹಿಂದೂಸ್ಗೆ ಇಲ್ವಾ ಅದು? Muslims don't have it? ಮುಸ್ಲಿಮರಿಗೆ ಇಲ್ವಾ ಅದು? Atheists don't have it? ನಾಸ್ತಿಕರಿಗೆ ಇಲ್ವಾ ಅದು? They all have it. ಎಲ್ಲರಿಗೂ ಇದೆ ಅದು. What is it that they don't have? ಅವರಿಗೆ ಇಲ್ಲದೆ ಇರುವಂತದ್ದು ಯಾವುದು? Victory over sin. ಪಾಪದ ಮೇಲೆ ಜಯ. That is the thing that can distinguish you from them. ಆ ವಿಷಯ ಅವರನ್ನ ನಿಮ್ಮನ್ನ ವ್ಯತ್ಯಾಸಪಡಿಸುತ್ತೆ. Otherwise you're just like them. ಇಲ್ಲ ಅಂದ್ರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಇಲ್ಲ. So today now in many churches they say Jesus will make you prosperous and healthy. ಬಹಳಷ್ಟು ಸಭೆಯಲ್ಲಿ ಇವತ್ತು ಹೇಳ್ತಾರೆ, ಯೇಸು ನಿಮಗೆ ಐಶ್ವರ್ಯವಂತರನ್ನಾಗಿ ಮಾಡ್ತಾರೆ. You go to the Muslim mosque, they'll say that Allah will make you prosperous and healthy too. ಮುಸ್ಲಿಂ ಮಸೀದಿಗೆ ಹೋದ್ರೆ ಅಲ್ಲಿ ಹೇಳ್ತಾರೆ ಅಲ್ಲ ನಿಮಗೆ ಐಶ್ವರ್ಯವಂತನಾಗಿ ಮಾಡ್ತಾರೆ. Or you go to a ಮಾಡ್ತಾರೆ. temple, they'll say Lakshmi will make you wealthy. You don't have to go to Christ. ಒಂದು ದೇವಸ್ಥಾನಕ್ಕೆ ಹೋದ್ರೆ ಲಕ್ಷ್ಮಿ ನಿಮ್ಮನ್ನ ಐಶ್ವರ್ಯವಂತರಾಗಿ ಮಾಡ್ತಾರೆ, ನಿಮಗೆ ಏನು ಕ್ರಿಸ್ತನ ಬೇಕಾಗಿಲ್ಲ. So what a foolish gospel we are preaching, that Jesus cannot give us anything more than all the others can give. ನಾವು ಎಂತ ಮೂರ್ಖ ಸುವಾರ್ತೆಯನ್ನು ಸಾರ್ತಾ ಇದ್ದೀವಿ. ಯೇಸು ಕ್ರಿಸ್ತನು ಅವರೆಲ್ಲ ಕೊಡದಿರೋಂಥದ್ದನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತ. You, as I said, you think of the prayers you have prayed yourself. ನೀವು ಮಾಡಿದ ಪ್ರಾರ್ಥನೆಯನ್ನೇ ಆ ಬಗ್ಗೆ ಯೋಚನೆ ಮಾಡಿ. ನೀವು You say, I don't believe in all this health and wealth gospel. ನಾವು ಯಾವ ಒಂದು ಆರೋಗ್ಯ ಐಶ್ವರ್ಯದ ಸುವಾರ್ತೆಯನ್ನು ಕೇಳೋದಿಲ್ಲ. But that is what you've been praying for all your life. ಆದರೂ ನೀವು ನಿಮ್ಮ ಪ್ರಾರ್ಥನೆ ಹೀಗೆ ಇದೆ ನಿಮ್ಮ ಜೀವಿತಾವಧಿಯಲ್ಲಿ. That is where we need to understand that our need is spiritual first. ಅಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ನಮ್ಮ ಅವಶ್ಯಕತೆ ಮುಖ್ಯವಾಗಿ ಆತ್ಮಿಕದ್ದಾಗಿರುತ್ತೆ. When it says grace to help us in our time of need, ಇಲ್ಲಿ ಕೃಪೆಯು ಸಮಯೋಚಿತ ಸಹಾಯವು ನಮಗೆ ದೊರೆಯುತ್ತೆ. that is not financial need. ಇಲ್ಲಿ ಒಂದು ಹಣದ ಸಮಸ್ಯೆ ಅಲ್ಲ. It's not physical need. ಇದು ಒಂದು ಶಾರೀರಿಕ ಅವಶ್ಯಕತೆ, spiritual need. ಒಂದು ಆತ್ಮಿಕ ಅವಶ್ಯಕತೆ. Why do I say that? ಯಾಕೆ ಹೇಳ್ತೀನಿ? Because whenever you read a verse in the Bible, see the context, the verse immediately before and after that. ಯಾವಾಗಲೂ ನೀವು ಒಂದು ವಚನ ನೋಡಿದ್ರೆ ಅದು ಯಾವ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ಹಿಂದೆ ಮುಂದೆ ಏನು ಬರೆಯಲ್ಪಟ್ಟಿದೆ. What is he talking about in the previous verse? ಅಲ್ಲಿ ಹಿಂದಿನ ವಚನದಲ್ಲಿ ಏನು ಬರೀತಾ ಇದೆ ನೋಡಿ. He's not talking about money or health. ಇಲ್ಲಿ ಹಣ ಆಗಲಿ ಒಂದು ಆರೋಗ್ಯವಾಗಲಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಹೇಳ್ತಾರೆ Jesus was tempted in all things like us, but he did not sin. ಇಲ್ಲಿ ಹೇಳುತ್ತೆ ನಮ್ಮ ಹಾಗೆ ಎಲ್ಲ ವಿಷಯದಲ್ಲೂ ಆತನು ಶೋಧನೆಗೆ ಒಳಪಟ್ಟವನು ಅಂತ ಹೇಳುತ್ತೆ. But he did not sin. ಆದರೆ ಆತ ಪಾಪ ಮಾಡಲಿಲ್ಲ. So what? ಅದರಿಂದ ಏನು? So therefore let us also go and get the same grace ourselves. ಹಾಗೆ ನಾವು ಕೂಡ ಹೋಗಿ ಆ ಒಂದು ಕೃಪೆಯನ್ನು ಪಡ್ಕೊಳ್ಳೋಣ ಅಂತ. So that we also don't sin. ಅದರಿಂದ ನಾವು ಕೂಡ ಪಾಪ ಮಾಡೋದಿಲ್ಲ ಅಂತ. That is the meaning of that verse. ಅದರ ಅರ್ಥ ಇದೆ. Because ಯಾಕಂದ್ರೆ Romans 6:14 says, ರೋಮ 6:16 ಹೇಳುತ್ತೆ that when you get grace, ನಿಮಗೆ ಕೃಪೆ ಸಿಕ್ಕಿದ್ರೆ, or when grace is upon you, ಒಂದು ಕೃಪೆ ನಿಮ್ಮ ಮೇಲೆ ಇದ್ರೆ you won't sin. ನೀವು ಪಾಪ ಮಾಡೋದಿಲ್ಲ. See Romans 6:14. 6:14 ನೋಡಿ. Sin cannot rule over you. ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು ಯಾಕೆ? Because you're under grace. ಯಾಕಂದ್ರೆ ನೀವು ಕೃಪೆಯ ಅಧೀನರಾಗಿದ್ದೀರಷ್ಟೇ. Under grace means grace of God is upon you. ಕೃಪೆಯ ಅಡಿ ಇರೋದು, ಅಧೀನರಾಗಿರೋದು ಅಂದ್ರೆ ನಿಮ್ಮ ಮೇಲೆ ಕೃಪೆ ಇದೆ ಅಂತ. And when the grace of God is upon you, what does it say? You will not sin. ಕೃಪೆ ನಿಮ್ಮ ಮೇಲೆ ಕೃಪೆ ಇದ್ರೆ ಏನಾಗುತ್ತೆ? ಪಾಪ ಮಾಡೋದಿಲ್ಲ ಅಂತ ಹೇಳಿ. Why do you sin? ಯಾಕೆ ಪಾಪ ಮಾಡ್ತೀರಾ ನೀವು? Because the grace of God is not upon you. ಯಾಕಂದ್ರೆ ನಿಮ್ಮ ಮೇಲೆ ಕೃಪೆ ಇಲ್ಲ. ಅದರಿಂದ at the time
when you sin, grace of God is not upon you. That is why you sin. ನಿಮ್ಮ ಪಾಪದ ಶೋಧನೆಗೆ ಒಳಗಾದಾಗ ನಿಮ್ಮ ಮೇಲೆ ಕೃಪೆ ಇಲ್ಲದಿರೋದ್ರಿಂದ Because ನೀವು ಪಾಪ it ಮಾಡ್ತೀರಾ. is so clear here. ಇಲ್ಲಿ ಬಹಳ ಸ್ಪಷ್ಟವಾಗಿದೆ. When grace of God is, when you're under grace, means grace of God is upon you, you cannot sin. ನಿಮ್ಮ ಮೇಲೆ ನೀವು ಕೃಪೆ ಅಡಿಯಲ್ಲಿ, ನಿಮ್ಮ ಮೇಲೆ ಕೃಪೆ ಇದ್ರೆ ನೀವು ಪಾಪ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. Whenever I commit a sin, ನಾ ಯಾವಾಗಾದ್ರೂ ಪಾಪ ಮಾಡಿದ್ರೆ with my tongue, ನನ್ನ ನಾಲಿಗೆಯಿಂದ, or my eyes, ನಮ್ಮ ಕಣ್ಣಿಂದ, or my hands, ನನ್ನ ಕೈಯಿಂದ, these are usually the parts of our body with which we sin the most. ಈ ಶರೀರದ ಅಂಗಗಳಲ್ಲಿ ನಾವು ಪಾಪ ಮಾಡೋದು ಜಾಸ್ತಿ. Eyes, ಕಣ್ಣು, tongue, ನಾಲಿಗೆ, hands. ಕೈ. That is why Jesus spoke in the Sermon on the Mount of anger. ಇಲ್ಲಿ ಪರ್ವತ ಪ್ರಸಂಗದಲ್ಲಿ ಹೇಳಿದ್ರು ಸಿಟ್ಟು, that's the tongue, ನಾಲಿಗೆ, lusting with the eyes, ಕಣ್ಣಿನಿಂದ and ಮೋಹಿಸುವಂತದ್ದು, sinning with the hands. ಕೈಯಿನಿಂದ ಪಾಪ ಮಾಡುವಂತ. Those are the things he said. He said, cut off your hand or pull out the eye. ಆದ್ದರಿಂದ ಇದೇ ವಿಷಯನ ಯೇಸು ಅಲ್ಲಿ ಹೇಳಿದ್ದು, ಕೈಯನ್ನು ಕತ್ತರಿಸಿ ಕಣ್ಣನ್ನು ತೆಗೆದು ಬಿಡಿ ಅಂತ. Whenever you sin with any of these parts of your body, ನೀವು ಯಾವಾಗಾದ್ರೂ ಈ ಅಂಗಗಳಿಂದ ನೀವು ಪಾಪ ಮಾಡಿದಾಗ, you have to say to yourself at that moment, ಆ ಸಮಯದಲ್ಲಿ ನೀವು ಹೇಳಬೇಕು, Lord, I know grace of God was not upon me at this time. ಆ ಸಮಯದಲ್ಲಿ ಕರ್ತನೆ ನನ್ನ ಮೇಲೆ ನಿನ್ನ ಕೃಪೆ ಇರಲಿಲ್ಲ ಅಂತ ಹೇಳಬೇಕು. Otherwise I could not have sinned. Impossible. ಇಲ್ಲ ಅಂದಿದ್ರೆ ನಾನು ಪಾಪ ಮಾಡ್ತಾನೆ ಇರಲಿಲ್ಲ. See, if the lights go off now, ಇವಾಗ ಬೆಳಕು ಹೋಗ್ಬಿಡುತ್ತೆ or the fan stop, ಈ ಫ್ಯಾನ್ ನಿಂತು ಹೋಗ್ಬಿಡುತ್ತೆ. I mean, you don't have to think, you know, electricity is not there. ನೀವು ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲ. ಇವಾಗ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ As ಇಲ್ಲ soon ಅಂತ. as electricity comes, it all comes on. ವಿದ್ಯುತ್ ಶಕ್ತಿ ಬಂದ ತಕ್ಷಣ ಇದು ಬರುತ್ತೆ. Grace is like that. ಕೃಪೆ ಕೂಡ ಹಾಗೆ. Grace is there, we overcome. ಕೃಪೆ ಇದ್ರೆ ನಾವು ಜಯಶಾಲಿಗಳಾಗಿರ್ತೀವಿ. Grace is not there, we are defeated. ಕೃಪೆ ಇಲ್ಲ ಅಂದ್ರೆ ನಾವು ಸೋಲಲ್ಪಡ್ತೀವಿ. You must be honest with yourself. ನೀವು ನಿಮ್ಮ ಬಗ್ಗೆ ಪ್ರಾಮಾಣಿಕರಾಗಿರಬೇಕು. When the grace of God is upon you, you cannot sin. ನಿಮ್ಮ ಮೇಲೆ ಕೃಪೆ ಇದ್ರೆ ನೀವು ಪಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. That's why it says, ಅದರಿಂದ let us go to the throne of grace and get that, ask for that grace. ಆ ಒಂದು ಕೃಪಾಸನಕ್ಕೆ ನಾವು ಹೋಗೋಣ ಧೈರ್ಯದಿಂದ ಮತ್ತು ಆ ಕೃಪೆಯನ್ನು ಕೇಳೋಣ ಅಂತ ಹೇಳುತ್ತೆ ಈ ವಚನ. Now you can understand Luke chapter 2. ಇಲ್ಲಿ ಲೂಕ 2ನೇ ಅಧ್ಯಾಯ ನಿಮಗೆ ಇವಾಗ ಅರ್ಥ ಆಗುತ್ತೆ. Verse 40. 40ನೇ ವಚನ. What does it say? ಏನಂತ ಹೇಳುತ್ತೆ? The grace of God was upon him. ಆತನ ಮೇಲೆ ದೇವರ ದಯೆ ಇತ್ತು ಅಂದ್ರೆ ಕೃಪೆ ಇತ್ತು. Jesus was under grace. ಯೇಸುವು ಕೃಪೆಯ ಕೆಳಗಡೆ ಇದ್ದನು. Grace means God's help. ಕೃಪೆ ಅಂದ್ರೆ ದೇವರ ಸಹಾಯ. Jesus was living with the Father's help all the time. ಯೇಸುಗೆ ಯಾವಾಗಲೂ ತಂದೆಯ ಸಹಾಯವಿತ್ತು. So no sin could overcome him. ಅದರಿಂದ ಆತನಿಗೆ ಯಾವ ಪಾಪವೂ ಅಧಿಕಾರ ಮಾಡಲಿಲ್ಲ. Temptation came to him. ಶೋಧನೆಗಳು ಬಂತು. He would kill it as easily as Samson killed a lion. ಆತನು ಅದನ್ನು ಸೋಲಿಸಿಬಿಡ್ತಿದನೋ, ಹೇಗೆ ಸಂಸೋನನ್ನು ಸೋಲಿಸಿದನೋ ಹಾಗೆ. Or as easily as we could kill a mosquito. ಒಂದು ಸೊಳ್ಳೆಯನ್ನು ನಾವು ಹೇಗೆ ಸಾಯಿಸಿಬಿಡ್ತೀವಿ ಹಾಗೆ. Or kill an ant on the ground. ಒಂದು ಇರುವೆಯನ್ನು ನೆಲದ ಮೇಲೆ ಹೇಗೆ ಸಾಯಿಸ್ತೀವೋ ಹಾಗೆ. Jesus could overcome temptation as easily because the grace of God was upon him. ಯೇಸು ಬಹಳ ಸರಳವಾಗಿ ಈ ಒಂದು ಶೋಧನೆಯನ್ನು ಜಯಿಸಿದನು, ಯಾಕೆಂದ್ರೆ ಅವನ ಮೇಲೆ ಕೃಪೆ ಇತ್ತು. And that's what it says here. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. So what it's saying here is that all through those years in Nazareth, grace of God was upon him. ಆತನು ನಜರೇತಿನಲ್ಲಿ ಜೀವಿಸಿದ ಜೀವಿತಾವದ ಕಾಲದಲ್ಲಿ ಆತನ ಮೇಲೆ ಕೃಪೆ ಇತ್ತು. Not to preach or do miracles. ಅದು ಒಂದು ಪ್ರಸಂಗ ಮಾಡಲಿಕ್ಕೆ, ಆದ್ರೆ ಒಂದು ಅದ್ಭುತ ಮಾಡಲಿಕ್ಕಲ್ಲ. Overcome sin. ಅದು ಪಾಪವನ್ನ ಜಯಿಸಲಿಕ್ಕೆ. 30 years. 30 ವರ್ಷಗಳ ಕಾಲ. This is the mystery that has been hidden from the eyes of most Christians. ಬಹಳಷ್ಟು ಕ್ರೈಸ್ತರಿಂದ ಅಡಗಿಸಲ್ಪಟ್ಟ ಒಂದು ರಹಸ್ಯವಾಗಿದೆ ಇದು. They are only taken up with Jesus healing the sick and preaching and all that. ಅವರು ಯೇಸು ಗುಣಪಡಿಸೋದು, ಪ್ರಸಂಗ ಮಾಡೋದು, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. And so they don't grow in wisdom. ಅದಕ್ಕೆ ಅವರು ಜ್ಞಾನದಲ್ಲಿ ಬೆಳೆಯೋದಿಲ್ಲ. Jesus grew in wisdom before he started preaching and doing miracles. ಯೇಸು ಪ್ರಸಂಗ ಮತ್ತು ಗುಣಪಡಿಸೋದಕ್ಕೆ ಮೊದಲನೇ ಅವರು ಜ್ಞಾನದಲ್ಲಿ ಬೆಳೆದರು. So when did he grow in wisdom? ಯಾವಾಗ ನಾವು ಜ್ಞಾನದಲ್ಲಿ When he ಬೆಳೆದೇವೆ? was 7 years old. 7 ವರ್ಷದಲ್ಲಿ, 10 years old, 10 ವರ್ಷ ಇರುವಾಗ, 15, 18, 18, 20, 20, 25, 25, same age as you young people. ನೀವು ಯೌವನಸ್ಥರು ಇರುವಂತ ವಯಸ್ಸೇ. So what should you be growing in now? ನೀವು ಯಾವುದರಲ್ಲಿ ಬೆಳಿಬೇಕು? Wisdom. ಜ್ಞಾನದಲ್ಲಿ. How can you grow in wisdom? ಹೇಗೆ ಜ್ಞಾನದಲ್ಲಿ ಬೆಳಿಬಹುದು? Make sure the grace of God is upon you. ನಿಮ್ಮ ಮೇಲೆ ಕೃಪೆ ಇದೆ ಅನ್ನೋದನ್ನ ಸ್ಥಿರ ಮಾಡ್ಕೊಳ್ಳಿ.